ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಗೆ ಎಲ್ಲಿ ದಿನಗಳು ಅಧ್ಯಾಯದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತಾ ಇದ್ದಾವೆ. ಕರ್ನಾಟಕ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ GPSTR, KRTT ಆಗಿರ್ಬೋದು, HSTR ಆಗಿರ್ಬೋದು, CTT ಆಗಿರ್ಬೋದು, PST ಆಗಿರ್ಬೋದು, ಹೌದ್ರಿ. ಸುಲಭ ಮಟ್ಟದ ಪ್ರಶ್ನೆಗಳು 1 ರಿಂದ 10 ಎಂಬ ಸುಲಭ ಮಟ್ಟದ ಪ್ರಶ್ನೆಗಳನ್ನು ನೋಡ್ತಾ ಇದ್ದಾವೆ. ಎ ಈಕ್ವಲ್ ಟು ಪುಷ್ಪವರ್ಣ 1, 2, 3, 4, 5 ಪುಷ್ಪವರ್ಣ ಕಂಪ್ಲೀಟ್ ಆದಾಗ ಎನ್ ಆಫ್ ಎನ ಬೆಲೆ ಎಷ್ಟು? ಮೀನ್ಸ್ ಏನಪ್ಪ ಅಂದರೆ, ಎನ್ ಆಫ್ ಎ ಅಂದರೆ ಎ ಗಣದಲ್ಲಿರುವ ಘನಾಂಶಗಳ ಒಟ್ಟು ಸಂಖ್ಯೆ ಎಷ್ಟಪ್ಪ? 5 ಆಗುತ್ತೆ ನೋಡಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಖಾಲಿ ಜಾಗವನ್ನು ಪ್ರತಿನಿಧಿಸುವ ಸರಿಯಾದ ಸಂಕೇತ ಯಾವುದು? ಖಾಲಿ ಜಾಗವನ್ನು ಅಂದರೂ ಒಂದೇ, ಎಂಟಿ ಸೆಟ್ ಅಂದ್ರೂ ಒಂದೇ, ನಲ್ ಸೆಟ್ ಅಂದ್ರೂ ಒಂದೇ, ಶೂನ್ಯಗಣ ಅಂದ್ರೂ ಒಂದೇ. ಶೂನ್ಯಗಣ ಅಂದರೆ ಈ ರೀತಿ ತೋರಿಸ್ಬೇಕಾಗುತ್ತೆ ರೀ. ಇದಕ್ಕೆ ಶೂನ್ಯಗಣ ಅನ್ನಂಗಿಲ್ಲ, ಏಕಾಂಶಗಣ ಅಂತ ಕರಿತೀವಿ. ಇದಕ್ಕೂ ಶೂನ್ಯಗಣ ಅನ್ನಂಗಿಲ್ಲ, ಇದಕ್ಕೂ ಏಕಾಂಶಗಣ ಅಂತ ಕರಿತಾ ಇದ್ದೇವೆ. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ. ಈ ರೀತಿಯಾಗಿ ತೋರಿಸಬೇಕಾಗುತ್ತೆ ಶೂನ್ಯಗಣವನ್ನು. ನೆಕ್ಸ್ಟ್ 3ನೇ ಪ್ರಶ್ನೆ. ಎ ಈಕ್ವಲ್ ಟು ಪುಷ್ಪವರ್ಣ ಎ ಕಮ ಬಿ ಎ ಗಣದಲ್ಲಿ ಎಯ ಉಪಗಣಗಳನ್ನು ಎಷ್ಟು ಅದಾವ ಅಂತ ಕೇಳ್ತಿದ್ದಾನೆ. ಸಬ್ಸೆಟ್ ನೋಡ್ರಿ, ಉಪಗಣಗಳ ಅಂದರೆ ಕಂಡುಹಿಡಿಯುವಂಥ ಸೂತ್ರ ಗೊತ್ತೈತೆ, 2 ರ ಘಾತ n. 2 n ಅಂದರೆ ಗಣದಲ್ಲಿರುವ ಸದಸ್ಯರ ಸಂಖ್ಯೆ 2. 2 ರ ಘಾತ 2 ಅಂದರೆ ಎಷ್ಟಾಯಿತು? 4. ಇದು ಉಪಗಣವನ್ನು ಕಂಡುಹಿಡಿಯುವಂಥ ಸೂತ್ರ. ಹಾಗಾದರೆ ಉಪಗಣಗಳು ಯಾವ್ಯಾವ್ರಿ ಅಂದರೆ, ಮೊದಲನೇದು ಎ ಕಾಮ ಬಿ ಐತಲ್ರಿ, ಅದು ಒಂದು ಉಪಗಣನೆ. ಅಷ್ಟು ಸದಸ್ಯರನ್ನು ಹೊಂದಿರುವುದು ಒಂದು ಉಪಗಣನೆ. ಆಮೇಲೆ ಎ ಒಂದು ಉಪಗಣ, ಬಿ ಅಷ್ಟ ಬರೆದ್ರು ಒಂದು ಉಪಗಣ. ಆಮೇಲೆ ಎಲ್ಲ ಗಣಗಳ ಉಪಗಣ ಒಂದು ಬರ್ತದೆ. ಯಾವುದು ಅಂದರೆ ಶೂನ್ಯಗಣ ಅಂತ ಬರ್ತಾ ಇದೆ, ನಲ್ ಸೆಟ್. ಎಲ್ಲ ಗಣಗಳ ಉಪಗಣ ಅಂತ ಬರ್ತಾ ಇದೆ. ನೆಕ್ಸ್ಟ್ 4ನೇದು, ಎ ಗಣದಲ್ಲಿ 1, 2, 3, ಬಿ ಗಣದಲ್ಲಿ 3, 4, 5 ಆದರೆ ಎ ಸಂಯೋಗ ಬಿ ಅನ್ನು ಕಂಡುಹಿಡಿಯಿರಿ. ಸಂಯೋಗ ಅಂದ್ರೆ ಏನ್ರಿ? ಎ ಸಂಯೋಗ ಬಿ ಅಂದರೆ ಎನಲ್ಲಿರುವ ಸದಸ್ಯರು, ಆಮೇಲೆ ಬಿನಲ್ಲಿರುವ ಸದಸ್ಯರು. ಬರ್ಕೊಂಡೇವಿ. ಇನ್ನು ಇಬ್ಬರಲ್ಲಿ ಇರುವುದು ಸಾಮಾನ್ಯ ಸದಸ್ಯರು ಮತ್ತು ಉಳಿದ ಎಲ್ಲ ಸದಸ್ಯರು. 1, 2, 3 ಸಾಮಾನ್ಯ ಸದಸ್ಯ, 4, 5. ಎಲ್ಲವನ್ನ ಬರ್ದೇವಿ ಅಂದರೆ ಅದಕ್ಕೆ ಸಂಯೋಗ ಅಂತ ಕರಿತಾ ಇದ್ದಾವೆ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, 1, 2, 3, 4, 5. ಇದಕ್ಕೆ ಸಂಯೋಗ ಗಣ ಅಂತ ಕರಿತಾ ಇದ್ದಾವೆ. ಒಮ್ಮೆ ಸಾಮಾನ್ಯ ಗಣಾಂಶವನ್ನು ಬರಿಬೇಕು, ಆಮೇಲೆ ಉಳಿದೆಲ್ಲ ಗಣಾಂಶ ಎನಲ್ಲಿ ಉಳಿದಿರುವುದು, ಬಿನಲ್ಲಿ ಉಳಿದಿರುವುದನ್ನು ಎಲ್ಲ ಬರ್ದೇವಿ ಅಂದ್ರೆ ಎ ಸಂಯೋಗ ಬಿ ಆಗ್ತದ್ರಿ. ನೆಕ್ಸ್ಟ್ ನೋಡ್ರಿ, ಎ ಗಣದಲ್ಲಿ 1, 2, 3 ಮತ್ತು ಬಿ ಗಣದಲ್ಲಿ 3, 4, 5 ಆದರೆ ಎ ಛೇದನ ಬಿ. ಇಲ್ಲಿ ಎ ಛೇದನ ಬಿ ಅಂದರೆ 1, 2, 3 ಛೇದನ ಬಿ ಗಣ ಬರ್ಕೋತೇವ್ರಿ, 3, 4, 5. ಛೇದನ ಅಂದರೆ ಎರಡೂ ಗಣದಲ್ಲಿರುವ ಸಾಮಾನ್ಯ ಗಣಾಂಶಗಳನ್ನು ಮಾತ್ರ ಬರಿಬೇಕು. ಹಾಗಾಗಿ 2ರಲ್ಲಿ 3 ಎಂಬುದು ಸಾಮಾನ್ಯ ಗಣಾಂಶ. ಹೀಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಆಗುತ್ತಾ. ಶೂನ್ಯ ಗಣದ ನಲ್ ಸೆಟ್ ಗಣಾಂಕಗಳ ಸಂಖ್ಯೆ ಅಥವಾ ಗಣಾಂಶದಲ್ಲಿರುವ ಸದಸ್ಯರ ಸಂಖ್ಯೆ. ಯಾವ ಗಣದಲ್ಲಿ? ಶೂನ್ಯ ಗಣದಲ್ಲಿ ನಲ್ ಸೆಟ್. ಅಲ್ಲಿ ಯಾವುದೇ ರೀತಿ ಸದಸ್ಯರು ಇರೋದಿಲ್ಲ. ನೋಡ್ರಿ, ಈ ರೀತಿ ಬರೆದ್ರೆ ನಲ್ ಸೆಟ್ಟು,
ಈ ರೀತಿ ಬರೆದ್ರು ನಲ್ ಸೆಟ್. ಅದರಲ್ಲಿ ಯಾವುದೇ ಸದಸ್ಯರನ್ನು ಬರದೇ ಇದ್ದರೆ ಅದು ಶೂನ್ಯಗಣ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡ್ರಿ. ಎ ಮತ್ತು ಬಿಗಳು ಪ್ರತ್ಯೇಕ ಗಣಗಳಾದರೆ ಡಿಸ್ಜಾಯಿಂಟ್ ಸೆಟ್ಸ್ ಎ ಛೇದನ ಬಿ ಕಂಡುಹಿಡಿಯಿರಿ ಅಂತ ಹೇಳಿದಾನ. ಸೊ ಇದಕ್ಕೆ ಬೇರ್ಪಟ್ಟ ಗಣಗಳು ಅಂತ ಕರಿತಾ ಇದ್ದೇವೆ. ಪ್ರತ್ಯೇಕ ಅನ್ನೋಕ್ಕಿಂತ ಇದಕ್ಕೆ ಸ್ಪಷ್ಟವಾಗಿ ನಾವೇನು ಕರಿತೇವೆ ಅಂದ್ರೆ ಬೇರ್ಪಟ್ಟ ಗಣಗಳು ಅಂತ ಕರಿತಾ ಇದ್ದಾವೆ. ಹಾಗಾದ್ರೆ ಬೇರ್ಪಟ್ಟ ಗಣ ಅಂದ್ರೆ ಎರಡೂ ಗಣಗಳಲ್ಲಿ ಯಾವ ಗಣಾಂಶಗಳು ಸಾಮಾನ್ಯವಾಗಿಲ್ಲ ಅಂದರೆ ಎ ಮತ್ತು ಬಿನಲ್ಲಿ ಯಾವುದೇ ರೀತಿ ಗಣಾಂಶಗಳು ಸಾಮಾನ್ಯ ಆಗಿರಬಾರ್ದು. ಇಲ್ಲಿ ಎಕ್ಸಾಂಪಲ್ ಬರ್ಕೊಂಡೀನಿ ನೋಡ್ರಿ. ಎ = 2, 4, 6, 8, 10 ಇದೆ. ಬಿ = 3, 5, 7, 9, 11 ಇದೆ. ಇದರಲ್ಲಿರುವ ಸದಸ್ಯರು ಯಾವುದೇ ರೀತಿ ಸಾಮಾನ್ಯವಾಗಿರಬಾರ್ದು. ಅದನ್ನು ನಾವೇನು ಕರಿತೀವಿ? ಬೇರ್ಪಟ್ಟ ಗಣಗಳು ಅಂತ ಕರಿತಾ ಇದ್ದೇವೆ. ಹಾಗಾದ್ರೆ ಎ ಛೇದನ ಬಿ ಮಾಡಿದಾಗ ಬೇರ್ಪಟ್ಟ ಗಣಗಳನ್ನು ಅಬ್ಸರ್ವ್ ಮಾಡಿರಿ. ಯಾವುದೇ ಸಾಮಾನ್ಯ ಸದಸ್ಯರಿಲ್ಲಪ್ಪ ಅಂದರೆ ಎ ಛೇದನ ಬಿ ಶೂನ್ಯಗಣವಾಗ್ತಾ ಇದೆ. ಸೊ ಸರಿಯಾದ ಉತ್ತರ ಹೀಗೂ ಬರಿಬೋದು ಅಥವಾ ಈ ರೀತಿಯೂ ಬರಿಬೋದು. ಏನು ಇದಕ್ಕೆ ನಲ್ ಸೆಟ್ ಅಥವಾ ಶೂನ್ಯಗಣ ಅಂತ ಕರಿತಾ ಇದ್ದಾವೆ. ನೆಕ್ಸ್ಟ್ 8ನೇದು ನೋಡ್ರಿ. ಎ = ಪುಷ್ಪವರ್ಣ ಎಕ್ಸ್ ಸಚ್ ದ್ಯಾಟ್ ಎಕ್ಸ್, ಇದಕ್ಕೆ ಸಚ್ ದ್ಯಾಟ್ ಅಂತ ಕರಿತಾ ಇದ್ದಾವೆ, ಎಂಬುದು 10ಕ್ಕಿಂತ ಚಿಕ್ಕದಾದ ಸಮಧನ ಪೂರ್ಣಾಂಕಗಳು. 10ಕ್ಕಿಂತ ಚಿಕ್ಕದಾದ ಏನ್ರಿ ಸಮಧನ ಪೂರ್ಣಾಂಕಗಳು. ಇದು ಯಾವ ಪದ್ಧತಿಯಲ್ಲಿ? ಸೆಲ್ಟ್ ಬಿಲ್ಡರ್ ಪದ್ಧತಿಯಲ್ಲಿ ಐತಿ. ಇದನ್ನು ನಾವು ರೋಸ್ಟಾರ್ ಪದ್ಧತಿಯಲ್ಲಿ ಬರಿಬೇಕಾಗುತ್ತೆ. ಹಾಗಾದರೆ ನೋಡ್ರಿ, 10ಕ್ಕಿಂತ ಚಿಕ್ಕದಾದ ಸಮ, ಇಲ್ಲಿ 0ಯನ್ನು ನಾವು ತಗೋದಿಲ್ಲ. ಯಾಕಪ್ಪ ಅಂದರೆ ಅದು ಸಮಪೂರ್ಣಾಂಕನೇ, ಆದರೆ ನಾವು 0ಯನ್ನು ಬಳಕೆ ಮಾಡೋದಿಲ್ಲ. ಹೀಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಬಿ 2, 4, 6, 8. ಸೊ 10ಕ್ಕಿಂತ ಚಿಕ್ಕದಾದ ಸಮಧನ ಪೂರ್ಣಾಂಕ. ನೆಕ್ಸ್ಟ್ ಯು ಅಂದರೆ ವಿಶ್ವಗಣ 1, 2, 3, 4, 5 ಮತ್ತು ಎ 2, 4 ಆದರೆ ಎ ಡ್ಯಾಶ್ ಪೂರಕ ಗಣ. ಎ ಡ್ಯಾಶ್ ಕಂಡುಹಿಡಿಯಿರಿ ಅಂತ ಹೇಳ್ತಿತ್ತಂತೆ. ಎ ಡ್ಯಾಶ್ ಮೀನ್ಸ್ ಪೂರಕ ಗಣವನ್ನು ನಾವು ಕಂಡುಹಿಡಿಬೇಕು. ಹಾಗಾದರೆ ಪೂರಕ ಗಣ ಯಾವ ರೀತಿ ಕಂಡುಹಿಡಿಬೇಕು? ಏನಂತಂದರೆ ಪೂರ್ವಕ ಗಣ ಅಂದ್ರೆ ವಿಶ್ವಗಣ ಮತ್ತು ಅದರ ಉಪಗಣಗಳಾದರೆ ಎ ಗಣಕ್ಕೆ ಸೇರದೇ ಇರುವ ಆದರೆ ವಿಶ್ವಗಣಕ್ಕೆ ಸೇರಿರುವ ಎಲ್ಲ ಗಣಾಂಶಗಳನ್ನು ವಿಶ್ವಗಣದಲ್ಲಿ ಯುನಲ್ಲಿ ಅಥವಾ ಎ ಡ್ಯಾಶ್ದ ಪೂರಕಗಣ ಎಂದು ಕರೆಯುತ್ತೇವೆ. ಹಾಗಾದರೆ ಇದರ ಅರ್ಥ ಏನು? ಎ ಡ್ಯಾಶ್ ಅಂದರೆ ವಿಶ್ವಗಣದಲ್ಲಿರುವಂಥ ಗಣಾಂಶಗಳನ್ನು ಮತ್ತು ಎ ಗಣದಲ್ಲಿರುವ ಗಣಾಂಶಗಳನ್ನು ನೋಡಿದಾಗ ಎ ಗಣದಲ್ಲಿ ಇಲ್ಲದೇ ಇರುವ ಗಣಾಂಶಗಳನ್ನು ನಾವೇನಾರು ಬರ್ದೇವಿ ಅಂದರೆ ಅದಕ್ಕೆ ಪೂರಕ ಗಣ ಅಂತ ಕರಿತೇವೆ. ಎ ಗಣದಲ್ಲಿರುವಂಥ ಗಣಾಂಶಗಳು ಇಲ್ಲಾರ್ದು ಯಾವ್ಯಾವುದವ? ವಿಶ್ವಗಣದಲ್ಲಿ 1, 3, 5. ಸೊ ಎ ಡ್ಯಾಶ್ನ ಅಂಶ ಯಾವುದಪ್ಪ ಅಂದ್ರೆ 1, 3, 5. ಸರಿಯಾದ ಉತ್ತರ ಆಪ್ಷನ್ ಎ. ಎಸ್ 15ನೇದು. ಎಸ್ 9ನೇ ಪ್ರಶ್ನೆ ನೋಡ್ರಿ, ಮುಗಿದಿದ್ದ 10ನೇ ಪ್ರಶ್ನೆ. ಒಂದು ಗಣದಲ್ಲಿ n ಅಂಶಗಳಿದ್ದರೆ ಅದರ ಘಾತಾಂಕ ಗಣದಲ್ಲಿರುವ ಅಂಶಗಳ ಸಂಖ್ಯೆ ಎಷ್ಟು ಅಂತ ಕರೀತಾನ್ರಿ. ಸೊ ಘಾತಾಂಕ ಗಣದಲ್ಲಿರುವಂಥ ಅಂಶಗಳು ಯಾವುದಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದ ನೋಡ್ರಿ ಉತ್ತರ 2n. ಇದರ ಅಂಶಗಳನ್ನು ಅಂದರೆ ಉಪಗಣಗಳನ್ನು ಹೊಂದಿರ್ತಾ ಇದೆ, ಅಂದರೆ ಅಲ್ಲಿ ಸದಸ್ಯರುಗಳನ್ನು ಹೊಂದಿರ್ತಾ ಇದೆ. ಇನ್ನು ಮಾಧ್ಯಮ ಮಟ್ಟದ ಪ್ರಶ್ನೆಗಳು. ಮಾಧ್ಯಮ ಮೀನ್ಸ್ ನಿಮ್ಗೆ ಗೊತ್ತಿರಬೇಕು, ಒಂದು ಸ್ವಲ್ಪ ಟಫ್ ಬರುವಂಥ ಸಮಸ್ಯೆಗಳು ನೋಡ್ರಿ. ಈಗ ಎ ಗಣದಲ್ಲಿ 1, 2, 3 ಮತ್ತು ಬಿ ಗಣದಲ್ಲಿ 2, 3, 4 ಆದರೆ ಎ ಮೈನಸ್ ಬಿಯ ಬೆಲೆ ಏನು? ಸೊ ನೋಡ್ರಿ, ಎ ಮೈನಸ್ ಬಿಯ ಬೆಲೆ ಏನು ಅಂದ್ರೆ ನಾವು ಇದನ್ನು ಎ ಮೈನಸ್ ಬಿ ಅಂತ ಕರಿಬೋದು ಅಥವಾ
ಎ ಬಾರ್ ಬಿ ಅಂತ ಕರಿಬೋದು, ಎ ಡಿವೈಡೆಡ್ ಬೈ ಬಿ ಅಂತಲೇ ಕರಿಬೋದು. ಸೊ ಇದರ ಅರ್ಥ ಏನು ರೀ? ಇದರ ಅರ್ಥ ಏನಪ್ಪ ಅಂದ್ರೆ ಎಯ ಘನಾಂಶವನ್ನು, ಘನದಲ್ಲಿರುವ ಘನಾಂಶ ಬಿಯ ಘನದಲ್ಲಿರುವ ಘನಾಂಶವನ್ನು ನೋಡಿದಾಗ ಎ ಘನದಲ್ಲಿರುವ ಘನಾಂಶಗಳು ಬಿ ಘನದಲ್ಲಿದ್ದರೆ ಅವುಗಳನ್ನು ಹೊರತುಪಡಿಸಿ ಉಳಿದ ಘನಾಂಶಗಳನ್ನು ನಾವೇನು ಮಾಡಬೇಕಾಗತ್ತೆ? ಬರೀಬೇಕಾಗತ್ತೆ. ಈಗ ನೋಡ್ರಿ, ಎದಲ್ಲಿರುವಂಥ ಘನಾಂಶಗಳು 1 2 3, ಬಿನಲ್ಲಿರುವುದು 2 3 4. ಸೊ ಬಿನಲ್ಲಿ 2 ಸಾಮಾನ್ಯ ಘನಾಂಶಗಳದಾವ, 2ರಲ್ಲಿ ಅವುಗಳನ್ನು ಹೊರತುಪಡಿಸಿ ಎನಲ್ಲಿ ಉಳಿದಿರುವ ಘನಾಂಶವನ್ನು ಮಾತ್ರ ತಗೋತೀವಿ. ಎಷ್ಟು ಉಳಿದದ್ರೆ? 1. ಸೊ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ 1. ಎ ಮೈನಸ್ ಬಿ ಅಂದ್ರು ಒಂದೇ, ಎ ಬೈ ಬಿ ಅಂದ್ರು ಒಂದೇ. ಅದೇ ಬಿ ಬೈ ಎ ಅಂದಿದ್ದ ಅಂದರೆ ಸೊ ಸಾಮಾನ್ಯ ಘನಾಂಶ ಬಿ ಮತ್ತು ಎರಲ್ಲಿರೋ ಸಾಮಾನ್ಯ ಘನಾಂಶವನ್ನು ಹೊರತುಪಡಿಸಿ ಬಿನಲ್ಲಿ ಉಳಿದಿರುವಂಥ ಘನಾಂಶವನ್ನು ಮಾತ್ರ ತೆಗೆದುಕೊಂಡಿದ್ದೀವಿ ಅಂದರೆ ಬಿ ಬೈ ಎ ಆಗಿತ್ತು. ನೆಕ್ಸ್ಟ್, ಎನ್ ಆಫ್ ಎ ಈಕ್ವಲ್ ಟು 15, ಎನ್ ಆಫ್ ಬಿ ಈಕ್ವಲ್ ಟು 12 ಮತ್ತು ಎನ್ ಆಫ್ ಎ ಛೇದನ ಬಿ ಈಕ್ವಲ್ ಟು 5 ಆದರೆ ಎನ್ ಆಫ್ ಎ ಸಂಯೋಗ ಬಿ ಎಷ್ಟು ಅಂತ ಕೇಳ್ತಿದ್ದಾನೆ ರೀ. ಸೊ ಸೂತ್ರ ಐತಿ, ನೆನಪಿಟ್ಕೋಬೇಕು ಯಾವಾಗಲೂ. ಎನ್ ಆಫ್ ಎ ಸಂಯೋಗ ಬಿ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಛೇದನ ಬಿ. ಅಂದರೆ ಎರಡರನ್ನು ಉಪಯೋಗ ಮಾಡುವ ಸದಸ್ಯರನ್ನು ಕೂಡಿಸಿ ಎರಡನ್ನು ಮಾತ್ರ ಉಪಯೋಗ ಮಾಡುವ ಸದಸ್ಯರನ್ನು ಕಳೆದೇವಿ ಅಂದರೆ ಎರಡರಲ್ಲಿರುವಂಥ ಸಾಮಾನ್ಯ ಸದಸ್ಯರು ಅಥವಾ ಒಟ್ಟು ಸದಸ್ಯರ ಸಂಖ್ಯೆ ಸಿಗ್ತಾ ಇದೆ. ಹಾಗಾದರೆ 15 ಪ್ಲಸ್ 12 ಎಷ್ಟು ರೀ? 27. 27ರಲ್ಲಿ 5 ಕಳೆದ್ರೆ 22 ಬರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ನೋಡ್ರಿ, 13ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಡಿ ಮಾರ್ಗನ್ ಸರಿಯಾದ ನಿಯಮವಾಗಿದೆ? ನೋಡ್ರಿ, ಅರ್ಥ ಮಾಡ್ಕೊಂಡ್ರೆ ಡಿ ಮಾರ್ಗನ್ ನಿಯಮವನ್ನು ಕೇಳ್ತಿರ್ತಾನೆ. ಸೊ ಡಿ ಮಾರ್ಗನ್ನ ನಿಯಮ ಏನು? ಡಿ ಮಾರ್ಗನ್ನ ನಿಯಮ ಏನು ಹೇಳ್ತದಪ್ಪ ಅಂದ್ರೆ, ಒಂದೇದ್ದು ಯಾವುದು ಅಂದರೆ ಎ ಸಂಯೋಗ ಬಿ ಡ್ಯಾಶ್ ಅಂತ ಕರೆದ್ರೆ ಎ ಪೂರಕ ಘನ ಛೇದನ ಬಿಯ ಪೂರಕ ಘನ, ಎ ಪೂರಕ ಘನ ಛೇದನ ಬಿಯ ಪೂರಕ ಘನ ಅಂತ ಕರಿತಾ ಇದ್ದಾವೆ. ಯಾವುದಿದು? ಡಿ ಮಾರ್ಗನ್ ಅವರ ನಿಯಮ ಅಂತ ಕರಿತಾ ಇದ್ದಾವೆ. ಸೊ ಇದು ಪ್ರಶ್ನೆಯನ್ನು ಕೇಳಿದ್ದ ನೋಡ್ರಿ, ಮಾದರಿ ಪ್ರಶ್ನೆ ಪತ್ರಿಕೆ ಒಳಗಡೆ ಡಿ ಮಾರ್ಗನ್ ನಿಯಮದ ಪ್ರಕಾರನೇ. ಎಸ್, ನೆಕ್ಸ್ಟ್ ಇನ್ನೊಂದು ನಿಯಮ ಬರ್ತಾ ಇದ್ದಾರೆ. ಏನಪ್ಪ ಅಂದರೆ ಎ ಛೇದನ ಬಿ ಡ್ಯಾಶ್, ಎ ಛೇದನ ಬಿ ಡ್ಯಾಶ್ ಅಂತ ಬರ್ತಾ ಇದೆ. ಅದು ಎ ಡ್ಯಾಶ್ ಸಂಯೋಗ ಬಿ ಡ್ಯಾಶ್ ಅಂತ ತೆಗೆದುಕೊಳ್ತಾ ಇದ್ದಾವೆ. ಡಿ ಮಾರ್ಗನ್ ಅವರ ಎರಡನೇ ನಿಯಮ. ನೆಕ್ಸ್ಟ್, ಎ 1 2 ಘನದಲ್ಲಿದೆ ಆದಾಗ ಎನ ಸೂಕ್ತ ಉಪಗಣಗಳು. ಇದು ಸೂಕ್ತ ಉಪಗಣಗಳು ಅನ್ನೋಕ್ಕಿಂತ ಪ್ರಾಪರ್ ಸಬ್ಸೆಟ್ ಅಂತ ಕರೀತಾರೆ. ಮೀನ್ಸ್ ಪ್ರಾಪರ್ ಸಬ್ಸೆಟ್ ಅಂದ್ರೆ ಸೂಕ್ತ ಉಪಗಣ ಅಲ್ರಿ, ಸಮಂಜಸ ಗಣ ಅಂತ ಕರಿತಾ ಇದ್ದಾವೆ. ಸಮಂಜಸ ಗಣ ಅಂತ ಕರಿತಾ ಇದ್ದಾವೆ. ಹಾಗಾದರೆ ಪ್ರಾಪರ್ ಸಬ್ಸೆಟ್ಟನ್ನು ಕಂಡುಹಿಡಿಯುವಂಥದ್ದು ಸೂತ್ರ ಐತೆ ನೋಡ್ರಿ, 2 ರ ಘಾತ n ಮೈನಸ್ 1. 2 ರ ಘಾತ n ಮೈನಸ್ 1 ಅಂದರೆ ನಾವು ಉಪಗಣವನ್ನು ಬರಿತಾ ಇದ್ದೇವೆ. ಹೆಂಗಪ್ಪ ಅಂದ್ರೆ ಮೊದಲನೇದು ಎಲ್ಲ ಸದಸ್ಯರನ್ನು ಹೊಂದಿರುವುದನ್ನು ನಾವು ಏನಂತ ಕರಿತಿದ್ದೇವೆ? ಉಪಗಣ ಅಂತ ತೆಗೆದುಕೊತಿದ್ದೇವೆ. ಆಮೇಲೆ ಆ ಸದಸ್ಯರನ್ನು ಒಬ್ಬೊಬ್ಬರಾಗಿ ಇಬ್ಬಿಬ್ಬರಾಗಿ ಬರಿತಾ ನಾವೇನು ಮಾಡ್ತೇವೆ? ಉಪಗಣಗಳನ್ನಾಗಿ ಬರ್ಕೋತಿದ್ದೇವೆ. ಹಾಗಾದ್ರೆ ಇಲ್ಲಿ ಯಾವ ಗಣವನ್ನು ನಾವು ತೆಗಿತಾ ಇದ್ದೇವೆ ಅಂದರೆ ಈ ಗಣವನ್ನು ಬರೆಯಂಗಿಲ್ಲ ನಾವು. ಅಂದರೆ ಎಲ್ಲ ಸದಸ್ಯರನ್ನು ಹೊಂದಿರುವ ಗಣಗಳನ್ನು ಬರೆಯೋದಲ್ಲ, ಉಳಿದಂತೆ ಬರ್ದೇವಿ ಅಂದರೆ ಅದಕ್ಕೆ ನಾವು
ಪ್ರಾಪರ್ ಸಬ್ಸೆಟ್ಸ್ ಅಂತ ಕರಿತಾ ಇದ್ದಾವೆ. ಹೀಗಾಗಿ ಈ ಪ್ರಾಪರ್ ಸಬ್ಸೆಟ್ನಲ್ಲಿರುವ ಘನಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 3. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎ ಛೇದನ ಬ್ರಕೆಟ್ ಬಿ ಸಂಯೋಗ ಸಿಗೆ ಸಮನಾದ ವಿಭಾಜಕ ನಿಯಮದ ರೂಪ. ನೋಡ್ರಿ ಇಲ್ಲಿ ಏನೈತೆ, ಎ ಛೇದನ ಬಿ ಸಂಯೋಗ ಎ ಛೇದನ ಸಿ ಏನಪ್ಪ ಅಂದ್ರೆ ಸರಿಯಾಗಿರುವಂತಹ ಇದು ವಿಭಾಜಕ ನಿಯಮ ಅಂತ ಕರಿತಾ ಇದ್ದಾವೆ. ಯಾವ ನಿಯಮ ರೀ? ವಿಭಾಜಕ ನಿಯಮ ಅಂತ ಬರ್ತಾ ಇದೆ. ಸೊ ಇದು ಒಂದೇ ಬರಲ್ಲ, ಇನ್ನೊಂದು ನಿಯಮವನ್ನು ನಾವೇನು ಮಾಡ್ಬೋದು ಅಂದ್ರೆ ಅಪ್ಲೈ ಮಾಡ್ಬೋದು. ವಿಭಾಜಕ ನಿಯಮ ಯಾವ್ಯಾವ ರೀ ಅಂದರೆ ಇಲ್ಲಿದೆ, ಎ ಛೇದನ ಬಿ ಸಂಯೋಗ ಸಿ ಆಯಿತು. ಇವಾಗ ಇನ್ನೊಂದು ಎ ಸಂಯೋಗ ಬಿ ಛೇದನ ಸಿ ಅಂದರೆ ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ. ಈ ನಿಯಮ, ಎರಡು ನಿಯಮಗಳನ್ನು ನಾವೇನು ಮಾಡ್ತೇವೆ ಅಂದರೆ ವಿಭಾಜಕ ನಿಯಮದಲ್ಲಿ ನೋಡ್ತಾ ಇದ್ದಾವೆ. ಇನ್ನು ಎಯು ಬಿಯ ಉಪಗಣ. ನೋಡ್ರಿ, ಓದುವ ವಿಧಾನ ಉಲ್ಟಾ ಬರ್ಬೇಕ್ರೆ. ಎಯು ಬಿಯ ಉಪಗಣ ಆದಾಗ ಎ ಛೇದನ ಬಿಯ ಬೆಲೆ ಏನು? ಎ ಛೇದನ ಬಿಯ ಬೆಲೆ ನೋಡ್ರಿ, ಎಯು ಬಿಯ ಉಪಗಣವಾದಾಗ ಎ ಛೇದನ ಬಿಯ ಬೆಲೆ ಕೇಳ್ತಿದ್ದಾನ. ನೋಡ್ರಿ, ಎ ಮತ್ತು ಬಿ ಗಣಗಳನ್ನು ಅಬ್ಸರ್ವ್ ಮಾಡೋಣ. 2, 4, 6, 8, 10. ಏನಲ್ಲಿರುವುದು 4, 6, 8. ಹಾಗಾದರೆ ಇಲ್ಲಿ ಬಿಯ ಗಣದಲ್ಲಿರುವಂತಹ ಗಣಾಂಶಗಳು ಏನದಲ್ಲಿರುವ ಗಣಾಂಶಗಳನ್ನು ನೋಡಿದ್ದೇವೆ. ಅವಾಗ ಏನು ಹೇಳ್ತಾನಂದ್ರೆ ಎ ಛೇದನ ಬಿ ಅಂತ ಹೇಳ್ತಿದ್ದಾನೆ ರೀ. ಆವಾಗ ಎ ಗಣಾಂಶ 4, 6, 8 ಛೇದನ 2, 4, 6, 8, 10. ಹಾಗಾದರೆ ಸಾಮಾನ್ಯ ಗಣಾಂಶಗಳನ್ನು ಬರೀಬೇಕು. 4, 6, 8 ಅಷ್ಟೇ ಬರ್ತಾ ಇದ್ದಾವ. ಸೊ ಉಪಗಣ ಆದ್ದರಿಂದ ಎ ಛೇದನ ಬಿ ಇದ್ರ ವ್ಯಾಲ್ಯೂ ಯಾವ ಗಣಾಂಶವನ್ನು ಹೊಂದಿರ್ತಾ ಇದೆ? ಎ ಗಣಾಂಶವನ್ನು ಹೊಂದಿರ್ತಾ ಇದೆ. ಎ ಗಣಾಂಶವನ್ನು ಹೊಂದಿರ್ತಾ ಇದೆ. ಹಾಗಾದರೆ ಅದನ್ನೇ ಎ ಸಂಯೋಗ ಬಿ ಅಂತ ಬರೆದ್ರೆ ಬಿಯ ಗಣಾಂಶಗಳನ್ನು ಹೊಂದಿರ್ತಾ ಇದೆ. ಎ ಸಂಯೋಗ ಬಿ ಅಂತ ಬರೆದ್ರೆ ಬಿಯ ಗಣಾಂಶಗಳನ್ನು ಹೊಂದಿರ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ. 50 ಜನರ ಗುಂಪಿನಲ್ಲಿ 30 ಜನರು ಟೀ ಮತ್ತು 25 ಜನರು ಕಾಫಿ ಇಷ್ಟಪಡುತ್ತಾರೆ. ಪ್ರತಿಯೊಬ್ಬರು ಕನಿಷ್ಠ ಒಂದನ್ನಾದರೂ ಇಷ್ಟಪಟ್ಟರೆ ಎರಡನ್ನೂ ಇಷ್ಟಪಡುವವರ ಸಂಖ್ಯೆ. ಎರಡನ್ನು ಇಷ್ಟಪಡೋರು ಅಂದ್ರೆ ಛೇದನ ಅಂದಂಗೆ ರೀ. ಸೊ ಟೀಯನ್ನು ಟಿ ಅಂತ ತೋರಿಸ್ತಿದ್ದಾವೆ, ಕಾಫಿಯನ್ನು ಸಿ ಅಂತ ತೋರಿಸ್ತಾ ಇದ್ದಾವೆ. ಎನ್ ಆಫ್ ಟಿ ಛೇದನ ಸಿ ಬೆಲೆ ಬೇಕಾಗೈತಿ. ಹಾಗಾದರೆ ಎನ್ ಆಫ್ ಟಿ ಛೇದನ ಸಿ ನೋಡಿದಾಗ ಎನ್ ಆಫ್ ಟಿ ಪ್ಲಸ್ ಎನ್ ಆಫ್ ಸಿ ಕಾಫಿ ಮೈನಸ್ ಒಟ್ಟು ಸದಸ್ಯರ ಸಂಖ್ಯೆ ಟಿ ಸಂಯೋಗ ಸಿ ಒಟ್ಟು ಸದಸ್ಯರ ಸಂಖ್ಯೆ. ಹಾಗಾದರೆ 30 ಪ್ಲಸ್ 25 55 ಮೈನಸ್ 50 ಮಾಡಿದೆವು ಅಂದರೆ ಎಷ್ಟು ಬರ್ತದೆ? 5 ಬರ್ತಾ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ನೋಡ್ರಿ, ಎ ಪುಷ್ಪ ಅವ್ರನ್ನ ಎಕ್ಸ್ ಸಚ್ ದ್ಯಾಟ್ x² ಮೈನಸ್ 5x ಪ್ಲಸ್ 6 = 0 ನ ಪಟ್ಟಿಯ ರೂಪ ಯಾವುದು ಅಂತ ಕೇಳ್ತಿದ್ದಾನೆ. ಹಾಗಾದರೆ ನಮ್ಗೆ ಗೊತ್ತೈತಿ x² ಮೈನಸ್ 5x ಪ್ಲಸ್ 6 = 0. ಇದರ ಅಪವರ್ತನಗಳನ್ನು ಮೂಲಗಳನ್ನು ಕಂಡುಹಿಡಿಯಬೇಕು. x² ಮೈನಸ್ 3x ಮೈನಸ್ 2x ಪ್ಲಸ್ 6 = 0. ಎಕ್ಸ್ ಸಾಮಾನ್ಯ ತೆಗೆದ್ರೆ x ಮೈನಸ್ 3 ಇನ್ನೊಂದು ಪ್ಲಸ್
-2 ಸಾಮಾನ್ಯ ಬರ್ತದೆ. x - 3 = 0. x - 3 ಇನ್ನೊಂದು x - 2. x - 3 ಇದ್ದಿದ್ದು +3 ಆಗುತ್ತೆ. x = -2 ಇದ್ದಿದ್ದು +2 ಆಗುತ್ತೆ. ಸೊ ಸದಸ್ಯರು ಯಾವಪ್ಪ ಅಂದ್ರೆ ಆಪ್ಷನ್ ಎ 2, 3. ಸ್ವಲ್ಪ ಕಠಿಣ ಮಟ್ಟದ ಸಮಸ್ಯೆಗಳದಾವೆ ನೋಡ್ರಿ. n(a - b) = 18. ಹಾಗಾದರೆ n(a - b) ಅಂದ್ರೆ ಗೊತ್ತಿರಬೇಕು n(a/b) ಅಂದಂಗೆ, ಮತ್ತು n(b/a) ಅಂದಾದರೆ ಅಂದರೆ n(b/a) b - a ಅಂದಂಗೆ. ಸದಸ್ಯರು 18 ಅದಾರ ರೀ. ಇಲ್ಲಿ ಎಷ್ಟು ಅದಾರ? 25 ಇದ್ದಾರೆ. ಸೊ n(a/b) 10 ಆದರೆ n(a) ಸಂಯೋಗ b ಎಷ್ಟು ನೋಡ್ರಿ. ಸೂತ್ರ ನಿಯಮವನ್ನು ಕೊಟ್ಟಿದ್ದೇವೆ. n(a) ಸಂಯೋಗ b = n(a - b) + n(b - a) ಪ್ಲಸ್ n(a/b) ಈ ಮೂರುಗಳನ್ನು ಕೂಡಿಸಿದೇವಿ ಅಂದ್ರೆ ನಮ್ಗೆ n(a) ಸಂಯೋಗ b ಸಿಗುತ್ತೆ. ಹಾಗಾದರೆ ಟೋಟಲ್ ಎಷ್ಟು ಸದಸ್ಯರಿದ್ದಾರೆ? 53 ಸದಸ್ಯರಿದ್ದಾರೆ ಎ ಸಂಯೋಗ ಬಿ ಯಲ್ಲಿ. ನೆಕ್ಸ್ಟ್ 20ನೇ ಸಮಸ್ಯೆ. ಘನ ಎ ಯಲ್ಲಿ m ಅಂಶಗಳು ಮತ್ತು ಘನ ಬಿ ಯಲ್ಲಿ n ಅಂಶಗಳಿವೆ. ಎ ನ ಒಟ್ಟು ಉಪಗಣಗಳ ಸಂಖ್ಯೆ ಬಿ ನ ಒಟ್ಟು ಉಪಗಣಗಳ ಸಂಖ್ಯೆಗಿಂತ 56 ಹೆಚ್ಚಾದರೆ m ಮತ್ತು n ಬೆಲೆ ಕಂಡುಹಿಡಿಯಿರಿ. ಸೊ ನಾನು ಪ್ರಯತ್ನ ಏನು ಮಾಡೀನಪ್ಪ ಅಂದ್ರೆ ಇಲ್ಲಿರುವಂತಹ ಅಂಶಗಳನ್ನು ತೆಗೆದುಕೊಂಡು ಬೆಲೆ ಹಾಕಿ ಸೊ ಯಾವುದು ಬರ್ತದೋ ಅದನ್ನು ಓಕೆ ತೊಗೊಂಬಂದಿನಿ ರೀ. ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಕರಿತಾ ಇದ್ದೇವೆ. ಹಾಗಾದರೆ 2^6 - 2^3 2^6 - 2^3 ತೊಗೊಂಬಂದಾಗ 2^6 ಅಂದ್ರೆ 54, 64, 2^3 ಅಂದರೆ 8, 64 8 ಅಂದರೆ 56. ಹೀಗಾಗಿ ಈ ರೂಪದ ಸಮಸ್ಯೆಗಳು ಬರಬಹುದು. ನೆಕ್ಸ್ಟ್ ಎ ಮತ್ತು ಬಿ ಗಣಗಳ ಸಮಪಾರ್ಶ್ವ ವ್ಯತ್ಯಾಸವನ್ನು ಸೊ ಸಿಮೆಟ್ರಿಕ್ ಡಿಫ್ರೆನ್ಸ್ ಸೂಚಿಸುವುದು ಸರಿಯಾದ ಸಂಕೇತ. ಎರಡು ಗಣಗಳ ಸಮಮಿತಿ ವ್ಯತ್ಯಾಸ ಇದರ ಅರ್ಥ ರೀ ಏನ್ರಿ? ಎರಡು ಗಣಗಳ ಸಮಮಿತಿ ವ್ಯತ್ಯಾಸ. ಸಮಮಿತಿ ವ್ಯತ್ಯಾಸ ಏನು? ಸಮಮಿತಿ ವ್ಯತ್ಯಾಸ ಅಂದ್ರೆ ಸಿಂಪಲ್ ಆಗಿ ಬರ್ತೀನಿ ರೀ. ಏನು? a/b ಸಂಯೋಗ b/a ಅಥವಾ a ಸಂಯೋಗ b ಮೈನಸ್ a/b ಈ ರೀತಿ ಹೇಳ್ದಂಗೆ ಅಂದ್ರೆ ಅರ್ಥ ನೋಡ್ರಿ. a/b ಅಂದ್ರೆ ಎನಲ್ಲಿ ಉಳಿದಿರೋ ಸದಸ್ಯರು, ಬಿನಲ್ಲಿ ಉಳಿದಿರೋ ಸದಸ್ಯರು. ಸೊ ಮತ್ತೊಳೆ ಸಂಯೋಗ ಮಾಡಿದೆವಪ್ಪ ಅಂದ್ರೆ ಎ ಸಂಯೋಗ ಬಿ ಎಲ್ಲ ಸದಸ್ಯರು ಬರ್ತಾರೆ. a/b ಮಾಡಿದಾಗ ಮತ್ತೆ ಹೊಳ್ಳಿ ಏನು ಮಾಡ್ತಾರಪ್ಪ ಅಂದರೆ ಎನಲ್ಲಿರೋ ಸದಸ್ಯರು ಅಷ್ಟೇ ಬರ್ತಾ ಇದ್ದಾರೆ. ಸೊ ಇವಾಗ ಸಾಮಾನ್ಯವಾಗಿ ಬರೆಯುವಂಥದ್ದು a/b ಸಂಯೋಗ b/a ಅಂದರೂ ಒಂದು ಎ ಸಂಯೋಗ ಬಿ ಮೈನಸ್ ಮೀನ್ಸ್ ಎ ಸಂಯೋಗ ಬಿ ಡಿವೈಡೆಡ್ ಬೈ a/b ಅಂದಂಗೆ ಈ ರೀತಿಯೂ ಬರಿಬೋದು. ಇನ್ನೊಂದು ರೀತಿ ಏನಪ್ಪ ಅಂದ್ರೆ ಎ ನಾವು ಡೆಲ್ಟಾ ತೆಗಿತೇವಲ್ರಿ, ಇದನ್ನು ಎರಡು ಗಣಗಳ ಸಮಮಿತಿ ವ್ಯತ್ಯಾಸ ತೆಗಿರ್ತೇವೆ. ಈ ರೀತಿಯೂ ಬರಿಬೋದು. ನೆಕ್ಸ್ಟ್ 100 ವಿದ್ಯಾರ್ಥಿಗಳ ತರಗತಿಯಲ್ಲಿ 60 ವಿದ್ಯಾರ್ಥಿಗಳು ಗಣಿತವನ್ನು, 45 ವಿದ್ಯಾರ್ಥಿಗಳು ವಿಜ್ಞಾನವನ್ನು ಮತ್ತು 20 ವಿದ್ಯಾರ್ಥಿಗಳು 2 ವಿಷಯಗಳನ್ನು ಆಯ್ಕೆ ಮಾಡಿದ್ದಾರೆ. ಯಾವುದೇ ವಿಷಯವನ್ನು ಆಯ್ಕೆ ಮಾಡದ ವಿದ್ಯಾರ್ಥಿಗಳ ಸಂಖ್ಯೆ ನೋಡ್ರಿ.
ಎನ್ ಆಫ್ ಎಮ್ ಅಂತ ಮ್ಯಾಥ್ಸು, ಎಸ್ ಅಂದರೆ ಸೈನ್ಸು. ಎನ್ ಆಫ್ ಎಮ್ ಸಂಯೋಗ ಎಸ್ ಈಕ್ವಲ್ ಟು 60 ಪ್ಲಸ್ 40 ಮೈನಸ್ 20 ಈಕ್ವಲ್ ಟು 85. ಅಂದರೆ 60 ಸದಸ್ಯರು ಗಣಿತವನ್ನು, 45 ಸದಸ್ಯರು ವಿಜ್ಞಾನವನ್ನು. ನೆಕ್ಸ್ಟ್ ಎರಡೂ ವಿಷಯವನ್ನು 20 ಸದಸ್ಯರು, ಅಂದರೆ 20 ಕಳೆದ್ರೆ ಇದರಲ್ಲಿ 40 ಸದಸ್ಯರು ಉಳಿತಾರೆ, ಇದರಲ್ಲಿ 20 ಕಳೆದ್ರೆ 25 ಸದಸ್ಯರು. ಹಾಗಾದರೆ ಗಣಿತ ಮಾತ್ರ ಅಂದ್ರೆ 40, ವಿಜ್ಞಾನ ಮಾತ್ರ ಅಂದರೆ 25. ಸೊ ಎರಡೂ ಅಂದರೆ 20. ಇವು ಮೂರೂ ಸೇರಿಸಿ ಒಟ್ಟು ಸದಸ್ಯರಲ್ಲಿ ಕಳೆದೇವಿ ಅಂದರೆ ನೋಡಿರ್ಬೇಕಾದ್ರೆ 40 ಪ್ಲಸ್ 25 65 ಪ್ಲಸ್ 20 85. ಒಟ್ಟು ಸದಸ್ಯರನ್ನಲ್ಲಿ 85 ಕಳೆದ್ರೆ 15 ಉಳಿಯುತ್ತೆ. ಈ 15 ಯಾರು ಅಂದರೆ ಯಾವುದೇ ವಿಷಯವನ್ನು ಆಯ್ಕೆ ಮಾಡದೇ ಇರುವ ವಿದ್ಯಾರ್ಥಿಗಳು. ನೆಕ್ಸ್ಟ್ ಎ ಗಣದಲ್ಲಿ ಎಕ್ಸ್ ಸೇರಿದೆ ಆರ್ ಸಚ್ ದ್ಯಾಟ್ 1 ಲೆಸ್ಸರ್ ದ್ಯಾನ್ ಎಕ್ಸ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು 4. ಇದರ ಅರ್ಥ ಏನಂದರೆ ಎಯು ಎ ಗಣದಲ್ಲಿ ಎಕ್ಸ್ 1ಕ್ಕಿಂತ ದೊಡ್ಡದು ಅಂದರೆ 2, 3, 4ಕ್ಕೆ ಸಮ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ ಬಿಯ ಘನವನ್ನು ಘನಾಂಶ ರೂಪದಲ್ಲಿ ಬರೆದಾಗ 3ಕ್ಕೆ ಸಮ ಮತ್ತು 3ಕ್ಕಿಂತ ದೊಡ್ಡದು ಯಾವುದು? 3, 4, 5, 6. ಇಲ್ಲಿ 7ಕ್ಕಿಂತ ಚಿಕ್ಕದೊಂದಂದರೆ 7 ಬರೆಯುವಂಥ ಅವಶ್ಯಕತೆ ಇಲ್ಲ. ಇನ್ನು ಎ ಛೇದನ ಬಿ, ಎ ಮತ್ತು ಬಿ ಇರಲಿರುವ ಸಾಮಾನ್ಯ ಸದಸ್ಯರು ಯಾವ್ಯಾವ? 3, 4 ಅಷ್ಟೇ ಬರ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ. ನೆಕ್ಸ್ಟ್ ಒಂದು ಘನವಾಗಿದ್ದು ಅದರ ಘಾತಘನದ ಘನಾಂಶ ಸಂಖ್ಯೆ ನೋಡ್ರಿ, ಎನ್ ಬ್ರಾಕೆಟ್ ಪಿ ಆಫ್ ಎ ಬ್ರಾಕೆಟ್ ಕಂಪ್ಲೀಟ್ ಈಕ್ವಲ್ ಟು 64 ಆದರೆ ಎನ್ ಆಫ್ ಎ ವ್ಯಾಲ್ಯೂ ಕೇಳ್ತಿದ್ದಾನೆ. ಹಾಗಾದರೆ ಎನ್ ಆಫ್ ಎ ವ್ಯಾಲ್ಯೂವನ್ನು ಹೆಂಗೆ ಬರ್ತೀನಿ ಅಂದ್ರೆ 2 ಘಾತ ಎನ್ ಈಕ್ವಲ್ ಟು 64. ಸೊ 64ನ್ನು 2 ಘಾತ 6 ಅಂತ ಬರೀತೀನಿ ರೀ. ಹಾಗಾದರೆ 64 ಈಕ್ವಲ್ ಟು ಎನ್ ಆಫ್ ಎ ಅಂದರೆ 6 ಅಂದರೆ ಎ ಘಾತ ಎಷ್ಟೈತಿ? ಘಾತಾಂಕ ರೂಪದಲ್ಲಿರುವ ಸಂಖ್ಯೆ 6. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಿಯಮಗಳದಾವ. ಎ ಬಿ ಸಿ 3 ಗಣಗಳಾದರೆ ಎನ್ ಆಫ್ ಎ ಸಂಯೋಗ ಬಿ ಸಂಯೋಗ ಸಿಗೆ ಸರಿಯಾದ ಮೂಲ ಸೂತ್ರ ಯಾವುದು? ಮೂಲ ಸೂತ್ರ ಇಲ್ಲೈತ್ರಿ. ಎನ್ ಆಫ್ ಎ, ಎನ್ ಆಫ್ ಬಿ, ಎನ್ ಆಫ್ ಸಿ 3 ಸದಸ್ಯರ ಒಟ್ಟು ಮೊತ್ತ, ಅದರಲ್ಲಿ ಎನ್ ಆಫ್ ಎ ಛೇದನ ಬಿ, ಎನ್ ಆಫ್ ಬಿ ಛೇದನ ಸಿ, ಎನ್ ಆಫ್ ಸಿ ಛೇದನ ಎ ಅನ್ನು ಕಳೆದು ಹೊಳ್ಳಿ ಏನು ಮಾಡಬೇಕಪ್ಪ ಅಂದರೆ ಈ 3 ಸದಸ್ಯರಲ್ಲಿ ಎನ್ ಆಫ್ ಎ ಛೇದನ ಬಿ ಛೇದನ ಸಿ ಅನ್ನು ಕೂಡಿಸಿದರೆ ಇದಕ್ಕೆ ಸರಿಯಾದ ಮೂಲ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಸರಿಯಾಗಿರುವ ಅಂಶ ಯಾವುದಪ್ಪ ಅಂದ್ರೆ ಸಿ.